ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ಅವರ ತಡರಾತ್ರಿಯ ಯೋಚನೆ ಏನಿದೆ ಅನ್ನೋದನ್ನು ಚೆಕ್ ಮಾಡೋಣ. ಇಲ್ಲಿ ಈ ಒಂದು ರೀಡಿಂಗ್ನ ನೋಡುವಾಗ ಯಾರು ಬೇಕಿದ್ರೂ ನೋಡಬಹುದು, ಓಕೆನಾ? ಬರೀ ಲವ್ವರ್ಸ್ ಮಾತ್ರ ಅಂತ ಅಲ್ಲ, ಹಸ್ಬೆಂಡ್ ವೈಫ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಅಥವಾ ನಿಮ್ಮ ಸಂಬಂಧಿಕರು ಅಥವಾ ನಿಮ್ಮ ಜೊತೆ ವರ್ಕ್ ಮಾಡುವಂಥ ಕೊಲೀಗ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಓಕೆನಾ? ನೀವು ಯಾವೊಂದು ವ್ಯಕ್ತಿಯ ಯೋಚನೆಯಲ್ಲಿ ಈ ಒಂದು ರೀಡಿಂಗ್ನ ನೋಡ್ತೀರಾ ಅವರಿಗೆ ರೆಸೊನೇಟ್ ಆಗುವಂಥದ್ದು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ಮಾತ್ರ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಯಾರಿಗೆಲ್ಲ ಪರ್ಸ್ನಲ್ ಆಗಿ ಕನ್ಸಲ್ಟೇಷನ್ಸ್ ತೊಗೊಬೇಕಂತಿದ್ದೀರಾ ಅವ್ರನ್ನ ನನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಕನ್ಸಲ್ಟೇಷನ್ನ ಬುಕ್ ಮಾಡ್ಕೊಳ್ಳಿ, ಓಕೆನಾ? ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೂ ಅಷ್ಟೇ ವ್ಯೂ ಮಾಡ್ತಾ ಸಪೋರ್ಟ್ ಮಾಡ್ತಾ ಇದ್ದೀರಾ. ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅಲ್ಲೂ ಕೂಡ ನೀವು ಫಾಲೋ ಮಾಡಿ ಸಪೋರ್ಟ್ ಮಾಡಿ, ಓಕೆ? ಎಸ್, ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು. ಎಸ್, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ಇಲ್ಲಿ ನೀವು ಯಾವ ವ್ಯಕ್ತಿ ಬಗ್ಗೆ ನೋಡ್ತಾ ಇದ್ದೀರಾ ಈ ಒಂದು ರೀಡಿಂಗ್ನ, ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳಿ, ಆ ವ್ಯಕ್ತಿ ಫೋಟೋನ ನೋಡಿ ಅಥವಾ ಅವರನ್ನು ನೆನಪು ಮಾಡ್ಕೊಳ್ಳಿ, ಅವ್ರ ಹೆಸರನ್ನ 3 ಬಾರಿ ಹೇಳಿ, ಮನಸ್ಸಲ್ಲೇ ಹೇಳ್ಕೊಳ್ಳಿ, ಓಕೆ? ಎಸ್, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳಿ. ಅವರ ಒಂದು ತಡರಾತ್ರಿಯ ಯೋಚನೆ, ಓಕೆ, 1 ಮಿನಿಟ್. ಎಸ್, ಅವರ ತಡರಾತ್ರಿ ಯೋಚನೆ ಏನಿತ್ತು ನಿಮ್ಮ ಬಗ್ಗೆ ಅನ್ನೋದನ್ನು ಚೆಕ್ ಮಾಡೋಣ, ಓಕೆ? ಎಸ್, ಇಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸನ್ ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ. ಅವರಿಗೆ ಯೋಚನೆ ಹಗಲು ರಾತ್ರಿ ಅಂದ್ರೇ ನಿಮ್ಮ ಬಗ್ಗೆನೇ ಅವ್ರು ಇಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಕಾಣಿಸ್ತಾ ಇರುವಂಥದ್ದು, ಓಕೆ? ಓಕೆ, ಕೆಲವೊಬ್ರು ಪರ್ಸನ್ ವರ್ಕ್ ಅಂತ ಹೇಳಿ ಫುಲ್ ವರ್ಕಲ್ಲಿ ಬ್ಯುಸಿ ಆಗಿರೋ ಹಾಗೆ ಇಲ್ಲಿ ಚಾನಲೈಸ್ ಆಗ್ತಾ ಇದೆ. ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇಲ್ವಾ ಅಂದರೆ ನಿಮ್ಮ ಯೋಚನೆನ ಅವರು ಫೋರ್ಸ್ಫುಲಿಯಾಗಿ ನೆನ್ಪು ಮಾಡ್ಕೊಳ್ದೇ ಇರೋ ಹಾಗೆ ಇಲ್ಲಿ ಅವರು ಡಿಸೈಡ್ ಆಗಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ, ಓಕೆ? ಫೋರ್ಸ್ಫುಲಿ ಅವರು ತಡೆ ಮಾಡ್ತಿದ್ದಾರೆ, ನಿಮ್ಮ ನೆನಪು ಬರಬಾರ್ದು. ನಿಮ್ಮ ನೆನಪು ಬಂದಾಗ ಅವ್ರ ಮೈಂಡನ್ನ ಡೈವರ್ಟ್ ಮಾಡ್ತಾರೆ, ಅಂದರೆ ಬೇರೆ ಯೋಚನೆನ ಮಾಡ್ತಾರೆ, ವರ್ಕಲ್ಲಿ ಬ್ಯುಸಿ ಆಗ್ತಾರೆ, ಆ ಥರ ಇಲ್ಲಿ ಕಾಣಿಸ್ತಿದೆ. ಬಟ್ ಅವರು ತಡರಾತ್ರಿ ಯೋಚನೆ ಬಂದಾಗ ಎಲ್ಲೋ ಒಂದು ಕಡೆ ಅವರು ಮತ್ತೆ ಓಲ್ಡ್ ಮೆಮೊರೀಸ್, ಅವ್ರ ವರ್ಕ್ ಎಲ್ಲ ಮುಗಿದ ಮೇಲೆ, ಕಂಪ್ಲೀಟ್ ಆದಮೇಲೆ ಮತ್ತೆ ಅವರಿಗೆ ಎಲ್ಲೋ ಒಂದು ಕಡೆ ನಿಮ್ಮ ನೆನಪು ಕಾಡ್ತಾ ಇರುತ್ತೆ. ಆಗ ಎಲ್ಲೋ ಅವರು ಓಲ್ಡ್ ಮೆಮೊರೀಸ್ನ ನೆನ್ಪು ಮಾಡ್ಕೊಳ್ಳುವಂಥದ್ದು, ನಿಮ್ಮಿಬ್ಬರ ಮಧ್ಯ ಏನು ನಡೆದಿತ್ತು ಹಳೆಯ ದಿನಗಳು, ಅದನ್ನು ಅವ್ರು ನೆನ್ಪು ಮಾಡಿಕೊಂಡು ಕಣ್ಣೀರು ಹಾಕುವಂಥದ್ದು ಅಥವಾ ನಿಮ್ಮ ಫೋಟೋನ ನೋಡ್ತಾ ಕಣ್ಣೀರು ಹಾಕುವಂಥದ್ದು ಇಲ್ಲಿ ಚಾನಲೈಸ್ ಆಗ್ತಾ ಇದೆ, ಓಕೆ? ಓಕೆ, ತಡರಾತ್ರಿಯ ಯೋಚನೆ, ನಿಮ್ಮ ಪರ್ಸನ್ ಅವರ ತಡರಾತ್ರಿ ಯೋಚನೆ. ಎಸ್, ಇಲ್ಲಿ ಕೆಲವೊಬ್ರು ಕಂಪ್ಲೀಟ್ ನಿಮ್ಮ ನೆನಪನ್ನು ಅವರು ಮರ್ತು ಬಿಟ್ಟಿದ್ದಾರೆ ಅನ್ನುವಂಥದ್ದು ಇಲ್ಲಿ ಚಾನಲೈಸ್ ಆಗ್ತಾ ಇದೆ. ಇಲ್ಲಿ ನಿಮಗೆ ಇಲ್ಲಿ ಎಲ್ಲೋ ಒಂದು ಕಡೆ ಒಂದು ಪ್ರಶ್ನೆ ಬರ್ತಾ ಇದೆ, ಅವ್ರು ನನ್ನನ್ನು ಇನ್ನೂ ನೆನಪಿಟ್ಕೊಂಡಿದ್ದಾರಾ? ತುಂಬ ವರ್ಷಗಳಾಗಿರ್ಬೋದು ನಿಮ್ಮಿಬ್ಬರು ಸಪ್ರೇಷನ್ ಆಗಿ, ಅಥವಾ ದಿನಗಳು ತಿಂಗಳುಗಳಾಗಿರ್ಬೋದು. ಬಟ್ ನಿಮಗೆ ಅನ್ನಿಸ್ತಾ ಇದೆ ಅವ್ರು ನನ್ನನ್ನು ನೆನ್ಪು ಮಾಡ್ಕೊಳ್ತಿದ್ದಾರಾ ಅಂತ ನಿಮ್ಮ ಮನಸ್ಸಲ್ಲಿ ಬರ್ತಿದೆ. ನೀವು ಅವ್ರನ್ನ ತುಂಬ ನೆನ್ಪು ಮಾಡ್ಕೊಳ್ತಿದ್ದೀರಾ. ಸೊ ಹಾಗಾಗಿ ನಿಮ್ಮ ನೆನಪು ಅವರಿಗೆ ಬರ್ತಾ ಇದೆಯಾ ಅಂತೇಳಿ ನೀವಿಲ್ಲಿ ಚೆಕ್ ಮಾಡ್ತಿದ್ದೀರಾ. ಬಟ್ ನೋಡಿ, ಇಲ್ಲಿ ಅವರು ಕಂಪ್ಲೀಟಾಗಿ ನಿಮ್ಮ ನೆನಪನ್ನ ಮರ್ತಿದ್ದಾರೆ, ನಿಮ್ಮಿಂದ ಅವರು ಕಂಪ್ಲೀಟ್ ಸಪ್ರೇಟ್ ಆಗಿದ್ದಾರೆ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಅಂದರೆ ಅವ್ರ ಮನಸ್ಸಲ್ಲಿ ಯಾವುದೇ ರೀತಿಯಾದಂಥ ಭಾವನೆ ನಿಮ್ಮ ಮೇಲೆ ಇಲ್ಲ, ಓಕೆ? ಇಲ್ಲಿ ಕೆಲವೊಬ್ರು ಕಾರ್ಡ್ ಕಟ್ಟಿಂಗ್ನ ಮುಖಾಂತರ ಅವ್ರು ನಿಮ್ಮ ನೆನಪುಗಳನ್ನೆಲ್ಲದನ್ನು ಅವರು ಮರ್ತಿದ್ದಾರೆ ಅನ್ನುವಂಥದ್ದು ಇಲ್ಲಿ ಚಾನಲೈಸ್ ಆಗ್ತಾ ಇದೆ, ಓಕೆ? ಮೆಸೇಜ್ ಡಿಸ್ಟರ್ಬ್ ಮಾಡ್ತಿದೆ. ಎಸ್, ಇಲ್ಲಿ ಕೆಲವೊಬ್ಬರಿಗೆ ನಿಮ್ಮ ಪರ್ಸನಿಗೆ ಬೇರೆ ಒಂದು ಕಡೆ ಸಂಬಂಧ ಬಂದಿರ್ಬೋದು, ಅಂದರೆ ಮದುವೆಗೆ ಇರ್ಬೋದು, ಅಥವಾ ಅವ್ರ ಎಕ್ಸ್ ಪರ್ಸನ್ ಅಥವಾ ಬೇರೆ ಒಂದು ರಿಲೇಶನ್ಶಿಪ್ಪಲ್ಲಿ ಅವ್ರು ಇವಾಗ ಲೀಡ್ ಮಾಡ್ತಾ ಇರ್ಬೋದು. ಹ್ಯಾಪಿಯಾಗಿದ್ದಾರೆ ಅನ್ನುವಂಥದ್ದು ಇಲ್ಲಿ ಚಾನಲೈಸ್ ಆಗ್ತಾ ಇದೆ, ಓಕೆ?
ಅವ್ರಿಗೆ ಚೂರು ಗಿಲ್ಟಿ ಫೀಲ್ ಆಗ್ತಾ ಇಲ್ವಾ ಅನ್ನೋಂಥ ಪ್ರಶ್ನೆ ನಿಮ್ಮಲ್ಲಿ ಮೂಡ್ತಾ ಇದೆ. ಬಟ್ ಇಲ್ಲಿ ನೋಡಿ, ಅವರು ಗಿಲ್ಟಿ ಫೀಲ್ ಅಲ್ಲ, ಅವ್ರು ನಿಮ್ಮ ಬಗ್ಗೆ ಯೋಚನೆನೇ ಮಾಡ್ತಾ ಇಲ್ಲ. ಇನ್ನು ಗಿಲ್ಟಿ ಫೀಲ್ ಎಲ್ಲಿಂದ ಅಲ್ವಾ? ಅವ್ರು ಕಂಪ್ಲೀಟ್ ನಿಮ್ಮ ಯೋಚನೆನೇ ಮರ್ತು ಬಿಟ್ಟಿದ್ದಾರೆ, ನಿಮ್ಮನ್ನು ಅವರು ಕಂಪ್ಲೀಟ್ ಮರ್ತಿದ್ದಾರೆ ಅನ್ನುವಂಥದ್ದು ಇಲ್ಲಿ ಚಾನಲೈಸ್ ಆಗ್ತಾ ಇದೆ. ಇಲ್ಲಿ ರಾಶಿಗಳನ್ನು ನೋಡಿದಾಗ ಕನ್ಯಾ ರಾಶಿ, ತುಲಾ ರಾಶಿ, ವೃಶ್ಚಿಕ, ಧನಸ್ಸು, ಮೀನ ರಾಶಿ, ಕಟಕ ರಾಶಿ, ಮೇಷ ರಾಶಿಯವರ ಪ್ರೆಸೆನ್ಸ್ ಇಲ್ಲಿ ಕಾಣಿಸ್ತಾ ಇದೆ. ಲೆಟರ್ ಅಂತ ನೋಡಿದಾಗ ಓಕೆ, ಡಿ ಲೆಟರ್, ಎಸ್ ಲೆಟರ್, ವೈ ಲೆಟರ್, ವಿ ಲೆಟರ್, ಕೆ, ಆರ್, ಜೆ, ಎಂ, ಜಿ, ಸಿ ಲೆಟರ್, ಬಿ ಲೆಟರ್ನವರ ಪ್ರೆಸೆನ್ಸ್ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಎ ಲೆಟರ್. ಓಕೆ, ಇಲ್ಲಿ ನಿಮ್ಮ ಫೋನ್ ನಂಬರ್ ಇರ್ಬೋದು ಅಥವಾ ನಿಮ್ಮ ಪರ್ಸನ್ ಅವರ ಫೋನ್ ನಂಬರ್ ಲಾಸ್ಟ್ ಡಿಜಿಟ್ ನಂಬರ್ ಇಲ್ಲಿ ಚಾನಲೈಸ್ ಆಗ್ತಿರುವಂಥದ್ದು 413121. ಓಕೆ, ಇಲ್ಲಿ 11 ಅನ್ನುವಂಥದ್ದು ಇಲ್ಲಿ ಚಾನಲೈಸ್ ಆಗ್ತಾ ಇದೆ. ಓಕೆ, 3838 ಅನ್ನುವಂಥದ್ದು. ಓಕೆ, 65 ಅಥವಾ ಬೇರೆ. ಓಕೆ, 41 ಅನ್ನುವಂಥದ್ದು. ಓಕೆ, ಚಾನಲೈಸ್ ಆಗ್ತಾ ಇದೆ. 53321 21 888 777. ಓಕೆ, 87. ಎಸ್, ಎಲ್ಲೋ ಒಂದು ಕಡೆ ಇಲ್ಲಿ ಕೆಲವೊಬ್ರು ಫಿಸಿಕಲ್ ಆಗಿ ನಿಮ್ಮ ಪರ್ಸನ್ ಜೊತೆಗೆ ಮೂವ್ ಆಗಿದ್ದೀರಾ ಆಲ್ರೆಡಿ ಮ್ಯಾರೇಜ್ಗಿಂತ ಮುಂಚೆ. ಅಂದರೆ ಇಲ್ಲಿ ಎಸ್, ಓಕೆ, ಫೋರ್ಸ್ಫುಲಿ ಇರಬಹುದು ಅಥವಾ ಸಮಥಿಂಗ್ ಇಲ್ಲಿ ನಿಮ್ಮ ಒಂದು ಇಂಟೆನ್ಷನ್ ಅಥವಾ ನಿಮ್ಮ ಪರ್ಸನ್ ಅವರ ಇಂಟೆನ್ಷನ್ ಸಮಥಿಂಗ್ ಇಲ್ಲಿ ಏನೋ ರಾಂಗ್ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಫಿಸಿಕಲ್ ಆಗಿ ನೀವೇನು ಮೂವ್ ಆಗಿದ್ದೀರಾ ಅದು ನಿಮಗಿಲ್ಲಿ ಅದು ತುಂಬಾ ನೆನಪು ಕಾಡ್ತಾ ಇದೆ. ಬಟ್ ನಿಮ್ಮ ಪರ್ಸನಿಗೆ ಅದು ಚೂರು ಕೂಡ ಗಿಲ್ಟಿ ಫೀಲ್ ಇಲ್ವಾ ಅಥವಾ ಅವ್ರು ನೆನ್ಪು ಮಾಡ್ಕೊಳ್ತಾನೆ ಇಲ್ವಾ ಅಂತ ಹೇಳಿದ್ರೆ ಇಲ್ಲಿ ನೋ ಅನ್ನೋಂಥ ಆನ್ಸರ್ ಬರ್ತಾ ಇದೆ. ಓಕೆ, ಎಸ್, ಇಲ್ಲಿ ಯಾರು ಫಿಸಿಕಲ್ ಆಗಿ ಮೂವ್ ಆಗಿದ್ದೀರಾ ಎಲ್ಲೋ ಒಂದು ಕಡೆ ನಿಮಗೆ ಚೀಟ್ ಆಗಿದೆ, ಮೋಸ ಆಗಿದೆ, ನಿಮ್ಮನ್ನು ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನೋವಂಥದ್ದು, ನಂಬಿಕೆ ದ್ರೋಹ ಆಗಿದೆ ಅನ್ನೋವಂಥದ್ದು ಇಲ್ಲಿ ಚಾನಲೈಸ್ ಆಗ್ತಾ ಇದೆ. ಓಕೆ, ಓಕೆ, ಕೆಲವೊಬ್ರು ಪರ್ಸನ್ ತುಂಬ ಎಮೋಷ್ನಲ್ ಇದ್ದಾರೆ ಅನ್ನೋವಂಥದ್ದು ಇಲ್ಲಿ ಚಾನಲೈಸ್ ಆಗ್ತಿದೆ. ಏನೋ ಇಲ್ಲಿ ನಿಮಗೆ ಯಾವ್ದು ರೆಸನೇಟ್ ಆಗುತ್ತೆ ಅದನ್ನು ತಗೊಳ್ಳಿ. ಓಕೆ, ಎಲ್ಲದು ಪ್ರತಿಯೊಂದು ನಿಮಗೆ ರೆಸನೇಟ್ ಆಗಬೇಕು ಅನ್ನೋದು ಇರಲ್ಲ, ಬೇರೆಯವರು ಕೂಡ ನೋಡ್ತಾ ಇರ್ತಾರೆ ಅಲ್ವಾ. ಇಲ್ಲಿ ಜನರಲ್ ರೀಡಿಂಗ್ ಆಗಿರೋದ್ರಿಂದ ಎಲ್ಲದೂ ಕೂಡ ಇಲ್ಲಿ ಚಾನಲೈಸ್ ಆಗ್ತಾ ಇರುತ್ತೆ, ಎಲ್ಲರ ಎನರ್ಜೀಸ್ ಕೂಡ ಇಲ್ಲಿ ಚಾನಲೈಸ್ ಆಗ್ತಾ ಇರುತ್ತೆ. ನಿಮ್ಮ ಪರ್ಸನ್ ತುಂಬ ಎಮೋಷ್ನಲ್ ಇದ್ದಾರೆ, ತುಂಬ ನಿಮ್ಮನ್ನು ನೆನ್ಪು ಮಾಡಿಕೊಂಡು ಅಳ್ತಾ ಇರುವಂಥದ್ದು ಇಲ್ಲಿ ಚಾನಲೈಸ್ ಆಗ್ತಾ ಇದೆ. ನಿಮ್ಮ ಫೋಟೋನ ನೋಡ್ತಾ ಅಳ್ತಾ ಇರುವಂಥದ್ದು, ನಿಮ್ಮನ್ನು ಅನಾವಶ್ಯಕ ಲೂಸ್ ಮಾಡಿಕೊಂಡೆ, ನಿಮ್ಮನ್ನು ಕಳ್ಕೊಂಡೆ ಅಂತ ಇಲ್ಲಿ ಅವರು ಕಣ್ಣೀರು ಹಾಕ್ತಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಅವರಿಗೆ ಓಕೆ ಓಕೆ ಅವರಿಗಿಲ್ಲಿ ಅವ್ರು ಅನ್ಕೊಳ್ತಿದ್ದಾರೆ, ಅವ್ರು ಯೋಚನೆ ಮಾಡ್ತಿದ್ದಾರೆ ನಿಮ್ಮ ಜಾಗದಲ್ಲಿ ಬೇರೆ ಯಾರನ್ನು ಊಹಿಸ್ಕೊಳ್ಲಿಕ್ಕೆ ಆಗಲ್ಲ, ನೀವೇ ಫಸ್ಟ್ ನೀವೇ ಲಾಸ್ಟ್ ಅಂತ ಇಲ್ಲಿ ಅವರು ಯೋಚನೆ ಮಾಡ್ತಿರುವಂಥದ್ದು. ಆ್ಯಂಡ್ ಅವ್ರ ಲೈಫಲ್ಲೇ ಮದುವೆನೇ ಆಗಬಾರ್ದು ಅಥವಾ ಅವ್ರ ಲೈಫಲ್ಲಿ ಬೇರೆ ಯಾವ ವ್ಯಕ್ತಿನೂ ಬರಬಾರ್ದು ಅನ್ನೋವಂಥದ್ದು ಅವ್ರ ಮೈಂಡಲ್ಲಿ ಬರ್ತಿದೆ. ಓಕೆನಾ? ಸೊ ಎಸ್, ಅವ್ರು ತುಂಬ ನಿಮ್ಮನ್ನು ಕಳ್ಕೊಂಡಿದ್ದೀನಿ ಅನ್ನೋಂಥ ಫೀಲ್ ಮಾಡ್ತಾ ಇದ್ದಾರೆ, ಅನಾವಶ್ಯಕ ಲೂಸ್ ಮಾಡ್ಕೊಂಡಲ್ಲ ಅನ್ನೋವಂಥದ್ದು. ಅಂದರೆ ಇನ್ಯಾವತ್ತೂ ಸಿಗೋದೇ ಇಲ್ವಾ ನೀವು ಅನ್ನೋಂಥರ ಬಗ್ಗೆ ಅವ್ರು ಇಲ್ಲಿ ಯೋಚನೆ ಮಾಡ್ತಿದ್ದಾರೆ, ತುಂಬ ಅಲೋನ್ ಫೀಲ್ ಮಾಡ್ತಿದ್ದಾರೆ, ಕಣ್ಣೀರು ಹಾಕ್ತಿದ್ದಾರೆ, ನೀವು ಇನ್ಯಾವತ್ತೂ ಸಿಗೋದೇ ಇಲ್ಲ ಅಂತ ಹೇಳ್ಕೊಂಡು ಕಣ್ಣೀರು ಹಾಕ್ತಿರುವಂಥದ್ದು. ಓಕೆ, ತುಂಬ ಎಮೋಷ್ನಲ್ ಅನಿಸ್ತಾ ಇದೆ. ಎಸ್, ಚಾನಲೈಸ್ ಆಗಿದೆ ಅಲ್ವಾ ಆಲ್ರೆಡಿ. ಮೀನರಾಶಿ, ದಟ್ ಈಸ್ ವಾಟರ್ ಸೈನ್, ತುಂಬ ಎಮೋಷ್ನಲ್ ಇರುತ್ತೆ. ಈ ಪ್ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಎಮೋಷ್ನಲ್ ಇದೆ. ಇಬ್ಬರಿಗೂ ಕೂಡ ಇಷ್ಟ ಇಲ್ಲದೇನೆ ಇಲ್ಲಿ ಕೆಲವೊಬ್ಬರು ದೂರ ಆಗಿರುವಂಥದ್ದು ಇಲ್ಲಿ ಕಾಣಿಸ್ತಿದೆ. ಅಂದರೆ ಕಪಲ್ ಇರ್ಬೋದು, ಹಸ್ಬೆಂಡ್ ವೈಫ್ ಇರ್ಬೋದು, ಪಾರ್ಟ್ನರ್ಸ್ ಇರ್ಬೋದು, ಅಥವಾ ಫ್ರೆಂಡ್ಶಿಪ್ಪಲ್ಲಿ ಫ್ರೆಂಡ್ಸ್ ಆಗಿರ್ಬೋದು, ಇಬ್ಬರಿಗೂ ಇಷ್ಟ ಇಲ್ಲದೇನೆ, ಓಕೆನಾ, ಯಾವುದೋ ಒಂದು ಸಣ್ಣ ರೀಸನ್ ಇಟ್ಕೊಂಡು ಅಥವಾ ಯಾವುದೋ ಒಂದು ರೀಸನಿಗೋಸ್ಕರ ಇಲ್ಲಿ ನೀವಿಬ್ಬರು ಸಪ್ರೇಟ್ ಆಗಿರುವಂಥದ್ದು ಎನರ್ಜೀಸ್ ಇಲ್ಲಿ ಚಾನಲೈಸ್ ಆಗ್ತಾ ಇದೆ. ಓಕೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳಿಲ್ಲ.
ಅದೇ ರೀಸನ್ ಅನ್ನೋಂಥದ್ದು ಇಲ್ಲಿ ಚಾನಲೈಸ್ ಆಗ್ತಿದೆ. ಬಟ್ ಕಂಪ್ಲೀಟ್ ಇಲ್ಲಿ ನಿಮ್ಮ ಪರ್ಸನ್ ತುಂಬ ಎಮೋಷ್ನಲ್ ಆಗಿರುವಂಥದ್ದು ಚಾನಲೈಸ್ ಆಗ್ತಿದೆ. ಕೆಲವೊಬ್ಬರಿಗೆ ಮಾತ್ರ ಇದು. ಯಾರಿಗೆ ರೆಸೊನೇಟ್ ಆಯಿತು ಅವ್ರು ನನಗೆ ಕಮೆಂಟಲ್ಲಿ ತಿಳಿಸಿ. ಓಕೆ, ಇದಕ್ಕೆ ಟ್ಯಾರೋ ಇಂದ ಏನು ಬರುತ್ತೆ ಚೆಕ್ ಮಾಡೋಣ. ಓಕೆ, ಎಸ್, 7 ಆಫ್ ಸಾರ್ಟ್ಸ್ ಬರ್ತಾ ಇದೆ. ಟೆಂಪರೆನ್ಸ್ ಕಾರ್ಡ್ ಬರ್ತಿದೆ. ಓಕೆ, ಜಡ್ಜ್ಮೆಂಟ್, 7 ಆಫ್ ವಾಂಡ್ಸ್. ಇಲ್ಲಿ 7 ನಂಬರ್ನ ನೀವು ನೋಡ್ತಿರ್ಬೋದು. 7 ನಂಬರ್ ತುಂಬಾ ಆ್ಯಪ್ಟ್ ಆಗ್ತಾ ಇದೆ. ಇಲ್ಲಿ ಟ್ವಿನ್ ಫ್ಲೇಮ್ ಕನೆಕ್ಷನಲ್ಲೂ ಇರ್ಬೋದು. ತುಂಬ ಜನ ಸಪ್ರೇಷನ್ ನಡೀತಾ ಇದೆ, ಅಥವಾ ಈಗ ಸಪ್ರೇಷನ್, ಈಗ ಒಂದು ಮಂತಿಂದ ಸಪ್ರೇಷನ್ ಅಂದರೆ ಜಗಳ ಅಥವಾ ಮನಸ್ತಾಪ, ಅಥವಾ ಬೇರೆ ಹುಡುಗಿನ ನೋಡಿರುವಂಥದ್ದು, ಬೇರೆ ಸಂಬಂಧ ನೋಡ್ತಿರುವಂಥದ್ದು, ಅಥವಾ ಮದುವೆ ಮಾತುಕತೆ ನಡೀತಾ ಇದೆ. ಸಮಥಿಂಗ್ ಇಲ್ಲಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಬಟ್ ತಡರಾತ್ರಿ ಅವರ ಯೋಚನೆ ಅಂತ ನೋಡಿದಾಗ ಎಲ್ಲೋ ಒಂದು ಕಡೆ ಅವ್ರು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ದಾರೆ ಆ್ಯಂಡ್ ತುಂಬ ನೆನ್ಪು ಮಾಡ್ಕೊಳ್ತಿದ್ದಾರೆ ನಿಮ್ಮನ್ನು. ಆ ಥರ ಇಲ್ಲಿ ಚಾನಲೈಸ್ ಆಗ್ತಾ ಇದೆ. ಬಟ್ ಕೆಲವೊಬ್ಬರು ನೋಡಿ ಇಲ್ಲಿ ಜಡ್ಜ್ಮೆಂಟ್ ಆಲ್ರೆಡಿ ಅವರು ಡಿಸೈಡ್ ಆಗಿಬಿಟ್ಟಿದ್ದಾರೆ. ಅವ್ರು ನಿಮ್ಮನ್ನು ಚೀಟ್ ಮಾಡಿ ನಿಮ್ಮಿಂದ ಅವರು ಸಪ್ರೇಟ್ ಆಗಿ ಬೇರೆ ಮದುವೆ ಮಾಡಿಕೊಂಡು ಅಥವಾ ಬೇರೆ ಒಂದು ರಿಲೇಷನ್ಶಿಪ್ಪಲ್ಲಿ ಅವರು ಹ್ಯಾಪಿಯಾಗಿದ್ದಾರೆ ಅನ್ನೋಂಥದ್ದು ಚಾನಲೈಸ್ ಆಗ್ತಾ ಇದೆ. ಬಟ್ ಇಲ್ಲಿ ಲೀಸ್ಟ್ ಅಂದರೆ ತುಂಬ ಕಡಿಮೆ ಜನರಿಗೆ ಮಾತ್ರ ಅವ್ರು ಎಮೋಷ್ನಲ್ ಫೀಲ್ ಮಾಡಿಕೊಂಡು ನಿಮ್ಮನ್ನು ನೆನ್ಪು ಮಾಡಿಕೊಂಡು ಅಲೋನ್ ಫೀಲ್ ಮಾಡ್ತಿರುವಂಥದ್ದು, ಅಳ್ತಾ ಇರುವಂಥದ್ದು, ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ಎಸ್, ಇಲ್ಲಿ ಎಲ್ಲೋ ಒಂದು ಕಡೆ 777 ನಂಬರ್ನ ನೋಡ್ತಾ ಇದ್ದೀರಾ, ಅಥವಾ ಆ ಒಂದು ನಂಬರ್ ನಿಮಗೆ ಪದೇ ಪದೇ ಕಾಣಿಸ್ತಾ ಇರ್ಬೋದು. ಏಂಜಲ್ ನಂಬರ್ ಅಂತ ಇಲ್ಲಿ ಚಾನಲೈಸ್ ಆಗ್ತಾ ಇದೆ. ಬಟ್ ತುಂಬ ದಿನದ ಪ್ರೀತಿ ಇದು, ತುಂಬ ವರ್ಷದ ಪ್ರೀತಿ. ನೀವು ಈ ವಿಷಯದಲ್ಲಿ ಈ ಒಂದು ಪ್ರೀತಿ ವಿಷಯದಲ್ಲಿ ನೀವು ತುಂಬಾ ಸೀರಿಯಸ್ ಆಗಿದ್ರಿ. ಅಂದರೆ ಅವರೇ ಬೇಕು, ಆ ವ್ಯಕ್ತಿನೇ ಬೇಕು ಅಂತ ನೀವು ಇಲ್ಲಿ ಯೋಚನೆ ಮಾಡ್ತಿದ್ರಿ. ಬಟ್ ನಿಮ್ಮ ಪರ್ಸನ್ ಆ ಥರ ಇಲ್ಲಿ ಸೀರಿಯಸ್ನೆಸ್ ಇರಲಿಲ್ಲ. ಜಸ್ಟ್ ಒಂದು ಟೈಮ್ ಪಾಸ್ ನಿಮ್ಮನ್ನು ಯೂಸ್ ಮಾಡ್ಕೊಂಡಿರೋ ಹಾಗೆ, ನಿಮಗೆ ಚೀಟ್ ಮಾಡಿರೋ ಹಾಗೆ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಎಸ್, ಇದಕ್ಕೆ ಏಂಜಲಿಂದ ಏನು ಗೈಡೆನ್ಸ್ ಬರ್ತಿದೆ ಚೆಕ್ ಮಾಡೋಣ. ಓ ಮೈ ಗಾಡ್, ನಾಟ್ ದ ರೈಟ್ ಟೈಮ್ ಆ್ಯಂಡ್ ರೀಕನ್ಸಿಡರ್ ಬರ್ತಾ ಇದೆ. ಅಪರ್ಚುನಿಟಿ ಬರ್ತಾ ಇದೆ. ಓಕೆ, ಡೋಂಟ್ ವರಿ ಡಿಯರ್ಸ್. ನಿಮಗೆ ಯಾರಿಲ್ಲಿ ಚೀಟ್ ಆಗಿದೆ, ಯಾರಿಲ್ಲಿ ತುಂಬ ಡಿಪ್ರೆಷನಲ್ಲಿದ್ದೀರಾ ಅಥವಾ ಮೋಸ ಆಗಿದೆ ಅಂಥೇಳಿ ನೀವು ಇಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ. ಬಟ್ ಈ ಟೈಮ್ ನಿಮಗೆ ಟಫ್ ಅನ್ನಿಸ್ತಿರ್ಬೋದು, ಈ ಟೈಮ್ ನಿಮಗೆ ತುಂಬ ಕಷ್ಟ ಅಂತ ಅನ್ನಿಸ್ತಾ ಇರ್ಬೋದು. ಬಟ್ ನಾಟ್ ದ ರೈಟ್ ಟೈಮ್. ಈ ಒಂದು ಟೈಮಲ್ಲಿ ನೀವೇನು ಕಷ್ಟಪಡ್ತಾ ಇದ್ದೀರಾ ಅದೇ ನಿಮಗೆ ಶಾಶ್ವತ ಅಲ್ಲ, ಸಮಯ ಕಳೆದು ಹೋಗುತ್ತೆ. ಓಕೆನಾ? ಅಪರ್ಚುನಿಟಿ ಅನ್ನೋದು ಬರ್ತಾ ಇದೆ ನಿಮ್ಮ ಲೈಫಲ್ಲಿ. ಇದನ್ನೇ ನೀವು ಲೈಫ್ ಎಂಡ್ ಅಂತ ಅನ್ಕೊಬೇಡಿ. ಇದು ನಿಮಗೆ ಅರ್ಥ ಮಾಡ್ಕೊಳ್ಳಿ. ಇದು ನಿಮಗೆ ನಿಮ್ಮ ಲೈಫಿನ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳಿ ಅನ್ಕೊಳ್ಳಿ. ಓಕೆ, ಸೊ ಆ ಒಂದು ಟರ್ನ್ ಮಾಡಿದ ಮೇಲೆ, ಆ ಒಂದು ಕಷ್ಟದ ಕತ್ತಲೆ ದಿನಗಳನ್ನು ನೀವು ಟರ್ನ್ ಮಾಡಿದ ಮೇಲೆ ನಿಮಗೆ ಬೇರೆ ಏನೋ ನಿಮಗೆ ಅದ್ಭುತವಾಗಿದೆ ನಿಮ್ಮ ಲೈಫಲ್ಲಿ ಕಾಯ್ತಾ ಇದೆ ಅನ್ನೋವಂಥದ್ದು ಇಲ್ಲಿ ಚಾನಲೈಸ್ ಆಗ್ತಿದೆ. ಅಪರ್ಚುನಿಟಿ ಬರ್ತಿದೆ ನೋಡಿ. ಇಲ್ಲಿ ಅಬಂಡೆನ್ಸ್ ತುಂಬ ಬ್ಯೂಟಿಫುಲ್ ಆಗಿರುವಂಥ ಕಾರ್ಡ್ ಇದು. ಅಪರ್ಚುನಿಟಿ ಅನ್ನುವಂಥದ್ದು ನೋಡಿ. ಆ ಕತ್ತಲೆಯ ದಿನ ನೀವು ಟರ್ನ್ ಮಾಡಿದ ತಕ್ಷಣ, ಓಕೆನಾ, ನಿಮ್ಮ ಲೈಫಲ್ಲಿ ನೀವು ಬೆಳಕನ್ನು ನೋಡ್ತೀರಾ. ಒಂದು ಅದ್ಭುತವಾದಂಥ ದಿನಾನ ನೀವು ಇಲ್ಲಿ ನೋಡ್ತೀರಾ. ಇವಾಗ ನಿಮಗೆ ಒಂದು ವ್ಯಕ್ತಿಯಿಂದ ಮೋಸ ಆಗಿರ್ಬೋದು, ಚೀಟ್ ಆಗಿರ್ಬೋದು, ಅಥವಾ ಆ ಒಂದು ವ್ಯಕ್ತಿಯಿಂದ ನಿಮ್ಮ ಜೀವನ ಹಾಳಾಗಿರ್ಬೋದು. ಬಟ್ ಅಷ್ಟೇ ನಿಮ್ಮ ಲೈಫ್ ಅಲ್ಲ. ಆ ಒಂದು ಏನು ಕಲ್ತಿದ್ದೀರಾ ಪಾಠನ, ಅದನ್ನು ನೆನ್ಪಿಟ್ಕೊಳ್ಳಿ ಲೈಫಲ್ಲಿ. ಓಕೆನಾ? ಆ ಲೈಫಿನ ನೀವೇನು ಪಾಠ ಕಲ್ತಿದ್ದೀರಾ, ಆ ವ್ಯಕ್ತಿಯಿಂದ ಏನು ಪಾಠ ಕಲ್ತಿದ್ದೀರಾ ಅದನ್ನು ನೆನ್ಪಿಟ್ಕೊಳ್ಳಿ. ದೆನ್ ಅದು ನಿಮ್ಮ ಲೈಫಲ್ಲಿ ಒಂದು ಅದ್ಭುತವಾದಂಥ ದಿನವನ್ನಾಗಿ ಬದಲಾಯಿಸುತ್ತೆ. ಆ ಕೆಟ್ಟ ಘಟನೆ ನಡೆದಿರೋಂಥ, ನಿಮ್ಮ ಜೀವನದಲ್ಲಿ ಏನು ಕೆಟ್ಟ ಘಟನೆ ನಡೆದಿದೆ, ಆ ಘಟನೆಯಿಂದ ನೀವು ಕಲ್ತಿರೋಂಥ ಪಾಠ ನೀವು ಕಲ್ತ್ಬಿಟ್ಟು ಅದರಿಂದ ನೀವು ನಿಮ್ಮ ಲೈಫಲ್ಲಿ, ಓಕೆನಾ, ಒಂದು ಅದ್ಭುತವಾದಂಥ ದಿನವನ್ನು ನೋಡ್ತೀರಾ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಎಷ್ಟು ಹ್ಯಾಪಿ ಇರ್ಬೋದು, ಖುಷಿ ಇರ್ಬೋದು, ಅಬಂಡೆನ್ಸ್ ಇರ್ಬೋದು, ಅಥವಾ ನ್ಯೂ ಅಪರ್ಚುನಿಟೀಸ್ ಇರ್ಬೋದು, ಅಥವಾ ನ್ಯೂ ಲವ್ ಇರ್ಬೋದು. ಹಾರ್ಟ್ ಚಕ್ರ ಹೀಲ್ ಆಗಬೇಕಾಗಿದೆ. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ ಸಹಸ್ರಾರು ಚಕ್ರ, ನಿಮ್ಮ ಬ್ಲಾಕೇಜಸ್ ಇಲ್ಲಿ ಕಾಣಿಸ್ತಿದೆ. ಕೆಲವೊಬ್ಬರಿಗೆ ಹಾರ್ಟ್ ಚಕ್ರ ಬ್ಲಾಕೇಜಸ್ ಕಾಣಿಸ್ತಿದೆ. ಬಿ ಓಪನ್ ಆಗಿರಿ. ಲವ್ನ ನೀವು ಜಸ್ಟ್ ಆ ಪರ್ಸನಿಗೆ ಮಾತ್ರ ಅಂತ ನೀವು ಸೀಮಿತ ಆಗಿರಬೇಡಿ. ಲವ್ ಅಂತ ಹೇಳಿದಾಗ ಅನ್ಕಂಡೀಷ್ನಲ್ ಆಗಿರ್ಬೇಕು. ಪ್ರೀತಿ ಅಂತ ಹೇಳಿದ್ರೆ ಜಸ್ಟ್ ಲವರ್ಸ್ ಮಾತ್ರ ಪ್ರೀತಿನ? ನೋ,
ಪ್ರೀತಿ ಅಂತ ಹೇಳಿದ ತಕ್ಷಣ ಇಲ್ಲಿ ಕೆಲವೊಬ್ಬರಿಗೆ ಏನಂತ ಅನ್ಸುತ್ತೆ ಅಂದ್ರೆ, ಓ ಹಸ್ಬೆಂಡ್ ಅಂಡ್ ವೈಫ್ ಅಥವಾ ಹುಡುಗ ಹುಡುಗಿ ಅದೇ ಪ್ರೀತಿ. ನಾಟ್, ಅದು ಪ್ರೀತಿ ಅಲ್ಲ. ಟ್ರೂ ಲವ್ ಅಂತ ಹೇಳಿದಾಗ ಅಥವಾ ಒಂದು ಪ್ರೀತಿ ಅಂತ ಹೇಳಿದಾಗ ಅನ್ಕಂಡೀಷನಲ್ ಆಗಿರ್ಬೇಕು. ಯಾರಿಗ್ ಬೇಕಿದ್ರು ಆರಾಮಾಗಿ ಪ್ರೀತಿ ಮಾಡುವಂಥದ್ದು. ಈಗಿನ ಕಾಲದಲ್ಲಿ ಪ್ರೀತಿ ಹಾಗೆ ಆಗಿದೆ. ಯಾವ್ದಾದ್ರು ಒಂದು ಹುಡುಗ ಹುಡುಗಿ ಹೋಗ್ತಿದ್ದಾರೆ ಅಂತ ಹೇಳಿದ ತಕ್ಷಣ, ಓ ಅದೇನೋ ಲವರ್ಸ್ ಇರ್ಬೇಕು, ಅಣ್ಣ ತಂಗಿ ಹೋಗ್ಲಿಕ್ಕೂ ಇಲ್ಲ ಅಲ್ವಾ, ಇವಾಗ ಅವ್ರು ಲವರ್ಸ್ ಅಂತ ಹೇಳಿ ಆತರ ಕಾಲ ಬಂದಿದೆ. ಡೋಂಟ್ ವರಿ ಡಿಯರ್ಸ್, ಪ್ರೀತಿ ಅಂತ ಹೇಳಿದಾಗ ಬರೀ ಹುಡುಗನಿಗೆ ಮಾತ್ರ ಅಥವಾ ಹುಡುಗಿಗೆ ಮಾತ್ರ ಆತರನೇ ಅಂತ ಅಲ್ಲ. ಬಟ್ ನಿಮ್ಮಲ್ಲಿರುವಂತ ಪ್ರೀತಿ ಅನ್ಕಂಡೀಷನಲ್ ಆಗಿರ್ಬೇಕು. ಓಕೆನಾ? ಸೊ ಡೋಂಟ್ ವರಿ, ನಿಮ್ಮ ಪ್ರೀತಿಗೆ ಇಲ್ಲಿ ಮೋಸ ಆಗಿದೆ, ಚೀಟ್ ಆಗಿದೆ ಅಂತ ಹೇಳಿ ನಿಮ್ಮ ಪ್ರೀತಿನ, ನಿಮ್ಮ ಹಾರ್ಟ್ ಚಕ್ರನ ಬ್ಲಾಕ್ ಮಾಡ್ಕೊಂಬೇಡಿ. ಲವ್ ಅನ್ನುವಂಥದ್ದು ಒಂಥರ ಯೂನಿವರ್ಸಲ್ ಎನರ್ಜಿ ಅದು. ಓಕೆ, ಡೋಂಟ್ ವರಿ, ಬಿ ಪಾಸಿಟಿವ್. ಖುಷಿಯಾಗಿ ನಗ್ನಾಗ್ತಾ ಇರಿ. ನಿಮ್ಮ ಲೈಫಲ್ಲಿ ಆಗಿರುವಂತಹ ಕೆಟ್ಟ ಘಟನೆಗಳನ್ನ ಆದಷ್ಟು ಮರಿಲಿಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತೀನಿ. ಹಾಗೆ ಪಾಸಿಟಿವ್ ಆಗಿರೋ ಲೈಫಲ್ಲಿ ಎಲ್ಲದನ್ನು ಪಾಸಿಟಿವ್ ಆಗಿ ಅಟ್ರಾಕ್ಟ್ ಮಾಡ್ತೀರಾ. ಓಕೆನಾ? ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.